ನೋಡ್ರಿ ನಾ ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ಬೇಕಂತಂದು ಕಟ್ ಮಾಡಿ ಇಟ್ಕೊಂಡೇನ್ರಿ ಅವ್ನು ಹೀರೆಕಾಯಿ ಯಾವಾಗಾದರೂ ಭಾಳ ಡೇಂಜರ್ ಇವು. ಯಾಕಂದ್ರೆ ಕೈ ಇರ್ತಾವೆ ನೋಡ್ರಿ ಕಾಯಿ ಒಳಗೆ ಒಂದೊಂದು. ಹೀಗಾಗಿ ಒಂದು ಸ್ವಲ್ಪ ಕಟ್ ಮಾಡಿದ್ಮ್ಯಾಗ ಏನು ಹಿಂದಿನ ತುಂಬ ಕಟ್ ಮಾಡಿ ಹೋಗಿತಿರ್ತಿಲ್ಲ ರೀ, ಅದು ತುಂಬ ಒಂದು ಸ್ವಲ್ಪ ತಿಂದು ನೋಡಿ ಕಟ್ ಮಾಡ್ಬೇಕ್ರಿ. ಈಗ ಒಂದು ಕಾಯಿ ತಿಂದು ನೋಡಿದ್ದು ಬಿಡು ಕೈ ಇಲ್ಲ ಅಂದ ಎಲ್ಲ ಕಾಯಿ ಹಂಗೆ ಉಳುವಂಗಿಲ್ಲ ರೀ. ಪ್ರತಿಯೊಂದು ಕಾಯಿನೂ ಒಂದು ಸ್ವಲ್ಪ ತಿಂದು ನೋಡಿನ ಮಾಡ್ಬೇಕ್ರಿ ಪಲ್ಯ. ತಿಂದು ನೋಡ್ಲಾರ್ದು ಮಾಡಿದ್ವು ಅಂದ್ರೆ ಒಂದು 4 ಸರಿ ಮಾಡಿದ ಪಲ್ಯದೊಳಗಾರ ಒಮ್ಮೆರ ಕೈ ಹಂಗೆ ಇರ್ತೈತೆ ರೀ. ಹೀರೆಕಾಯಿ ಸೌತೆಕಾಯಿ ಎರಡು ನೋಡ್ರಿ ಒಂದು ಸ್ವಲ್ಪ ತಿಂದು ನೋಡಿನ ಮಾಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಭಾಳ ಕೆಟ್ಟ ಕೈ ಅಂದ್ರೆ ಏನು ಮುಗಿದೋಗಿದ್ದು ಕೈ ಇರ್ತೈತೆ ರೀ. ಮತ್ತು ಅಷ್ಟು ಕೈ ಬಂದುಬಿಡ್ತಾವೆ ನಿಮ್ಮ ಕಾಯಿ. ನಾ 1-2 ಸತಿ ನಾನು ಪೈಲ್ ತಿಂದು ನೋಡ್ತಿದ್ದಿಲ್ಲ ರೀ, ಹಂಗೆ ಮಾಡ್ತಿದ್ನಿ. ಈಗ 1-2 ಸತಿ ಪಜಿ ತೆಗೀನಿ ರೀ ನಾನು. ಹಂಗೆ ಮಾಡಿ ಪಲ್ಯ ಮೊಸರಿಗೆನ ಹಾಕೋದಾಗಿತ್ತು ರೀ ಅದನ್ನು. ಹೀಗಾಗಿ ಈಗ ತಿಂದು ನೋಡಿನ ಕಟ್ ಮಾಡ್ತೀನಿ ನೋಡ್ರಿ. ನಾ ಹೀರೆಕಾಯಿ ಪಲ್ಯ ಮಾಡ್ತಿದ್ದೆ ನೋಡ್ರಿ. ಇವಾಗ ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡೋದೈತೆ ರೀ. ಆಮ್ಯಾಗ ಮಜ್ಜಿಗೆ ಅದಾವೆ, ಮಜ್ಜಿಗೆ ಸಾರು ಮಾಡಿ ಇದೇನು ತೊಗರಿಬೇಳೆ ಅನ್ನ ಮಾಡ್ಬೇಕು ಅನ್ನೋದನ್ನು ಐತೆ ರೀ ಪ್ಲ್ಯಾನ್. ಹಿಂದಿನ ಉಳಿದೊಳಗೆ ತೋರಿಸಿ ನೋಡ್ರಿ, ಅದು ತೊಗರಿಬೇಳೆ ಅನ್ನ ಮಜ್ಜಿಗೆ ಸಾರು ಅನ್ನ ಮಾಡ್ಬೇಕು ಅನ್ನೋದು ಐತೆ ರೀ. ಮಜ್ಜಿಗೆ ಅದಾವೆ ನಾನು ನೋಡೋಣ್ರಿ ಏನೇನು ಆಕತ್ತೆ ಅಂತ. ಇಂಥ ಸಬ್ಬಸಿಗೆ ಸೊಪ್ಪೊಂದು ಭಾಳ ಐತೆ ರೀ. ಹೆಸರು ಕಾಳು ಕುಡಿಸಿ ಭಾಳ ದಿವಸ ಅದು ಮಾಡಿಲ್ಲ ರೀ. ಈಗ ಬರೀ ಹಂಗೆ ಮಾಡೀನಿ, ಕಾಳನ್ನು ಕೂಡ ಸೇರಿಸಿ ಮಾಡಿಲ್ಲ. ಇದೊಂದು ಬೇರೆ ಡಿಫ್ರೆಂಟ್ ಮಾಡಿ ತೋರಿಸ್ತಾನೆ ನೋಡ್ರಿ ನಿಮ್ಗೆ. ಹಸಿಮೆಣ್ಸಿನ್ಕಾಯಿ ಹಾಕಿ ಹೆಸರು ಕಾಳು ಒಳಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿ ತೋರಿಸ್ತಾನೆ ನೋಡ್ರಿ. ತೋರಿಸ್ತಾನೆ ರೀ ನಿಮ್ಗೆ ಹೆಂಗೆ ಆಕತ್ತೆ ಅಂತ ನೋಡ್ರಿ. ಇಲ್ಲಿ ನಾ ನಿಮ್ಗೆ ಕಟ್ ಮಾಡಿ ಹಾಕೊಂಡೇನ್ರಿ ಸಬ್ಬಸಿಗೆ ಸೊಪ್ಪು. ಆಮೇಲೆ ಹೆಸರು ಕಾಳು ಹಾಕೇನಿ ನೋಡ್ರಿ. ಇವು ನೋಡ್ರಿ ಹೆಸರು ಕಾಳು ಎರಡು ಕೂಡಿ ತೊಳ್ಕೊಂಡು ಒಂದು 4-5 ವಿಸಿಲ್ ಕೂಗಿಸೋತೇನೆ ರೀ ಅದನ್ನು. ಯಾಕಂದರೆ ಹೆಸರು ಕಾಳು ಪೂರ ಹಣ್ಣಿಗೆ ಕುದ್ದ ಒಂಥರ ರಾಡಿ ಬಿಟ್ಟಂಗೆ ಬಿಡ್ಬೇಕು ನೋಡ್ರಿ, ಹೊಟ್ಟೆ ಹೊಡೆದು ಹಂಗಾದ ಚಲೋ ಆಕತ್ರಿ ಅದು ಪಲ್ಯ. ಅದಕ್ಕೆ ಒಂದು 4-5 ವಿಸಿಲ್ ಮಾತ್ರ ಆರಾಮ್ ಕೂಗಿಸ್ಬೇಕು ರೀ. ಅಂದಾಗ ಕರೆಕ್ಟ್ ಕುದಿತಾವೆ ಕಾಳು. ಈ 3 ವಿಸಿಲ್ ಆದ್ರೆ ಹೊಟ್ಟೆ ಹೊಡಿತಾವೆ, ಆದ್ರೆ ಹಿಂಗೆ ರಾಡಿಗೈತಿ ಗಂಜಿ ಬರೋಂಗಿಲ್ಲ ರೀ ಅದ್ರೊಳಗಿಂದು. ಅಥವಾ ಗಂಜಿ ಬರ್ಬೇಕಾರೆ ಒಂದು ಸ್ವಲ್ಪ ಹೆಚ್ಚಿಗೆ ಸಿಟಿ ಹೊಡ್ಸಬೇಕ್ರಿ ಅದನ್ನ ನೋಡ್ರಿ. ಇಲ್ಲಿ 4-5 ವಿಸಿಲ್ ಕೂಗಿಸಿ ತಗೊಂಡೆ ನೋಡ್ರಿ ನಾನು. ಹಿಂಗೆ ಬರ್ಬೇಕು ನೋಡ್ರಿ, ಶಿಸ್ತು ಕುದ್ದ ಬಿಸಿ ಬಾಳಿತನ ಚಿಮ್ಚಿ ಹಾಕೊಂಡು ಹೋಗಿ ಬರೋದು ಅದ್ರೊಳಗೆ. ಇಷ್ಟು ಕುದ್ದು ಹಿಂಗೆ ರಾಡಿಗೈತಿ ಬಿಡ್ಬೇಕ್ರಿ ಅದು ಗಂಜಿ. ಇದನ್ನು ಶಿಸ್ತು ಮುಗಿಸ್ಕೋಬೇಕ್ರಿ ನಾವು. ಸಬ್ಬಸಿಗೆ ಸೊಪ್ಪನ್ನು ಕುದ್ದೈತ್ರಿ ಮಸ್ತ್ ಮುಗಿಸ್ಕೋಬೇಕು ನೋಡ್ರಿ ಅದನ್ನು ಶಿಸ್ತು. ಇಲ್ಲಿ ನೋಡ್ರಿ ಹಿಂಗಾತು ನೋಡ್ರಿ, ಇದು ಮುಗಿಸ್ಕೊಳ್ಳೋಣ. ಹಿಂಗೆ ಆಗ್ಬೇಕು ನೋಡ್ರಿ. ಅದಕ್ಕೆ ಒಗ್ಗರ್ನಿಗೆ ಟೊಮೆಟೊ ಇಟ್ಕೊಂಡೇನಿ ರೀ. ಇದ್ರ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಜಜ್ಜೀನಿ ರೀ. ಇದಕ್ಕೆ ಮಸಾಲೆ ಖಾರ ಹಾಕಂಗಿಲ್ಲ, ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಾರೆ. ತೋರಿಸ್ತೇನೆ ರೀ ನಿಮಗೆ ಒಗ್ಗರಣೆ ಹೆಂಗೆ ಹಾಕೋದಂತ. ಒಗ್ಗರಣೆ ಹಾಸಿದ್ವಿ.
ನಾನು ರೊಟ್ಟಿ ರೆಡಿ ಮಾಡ್ಕೊಂಡು ನೋಡ್ರಿ ಇರ್ತೀವಿ. ಲೇಟ್ನ ಇಟ್ಕೊಂಡು ಇನ್ನೊಂದಿಷ್ಟು ರೊಟ್ಟಿ ಹೋಗಿ ಹಾಕಿ ಇಟ್ಟೇನ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ಆಮೇಲೆ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ಜಸ್ಟ್ ಪೂಜೆ ಆಯ್ತು ನಂದು. ಮೆಣಸಿನ್ಕಾಯಿ ಎಲ್ಲ ಆಗಿಟ್ರಿ. ಊಟ ಮಾಡಿ ಬರ್ರಿ. ಟೈಮ್ 12 ಗಂಟೆ ಆಗಿತ್ತು ನೋಡ್ರಿ ಟೈಮ್. ಈಗ ಊಟ ಮಾಡತ್ತೇನೆ ರೀ ನಾನು. ಊಟ ಆದ್ಮ್ಯಾಗ ಮತ್ತೆ ಸಿಗ್ತೀನಿ ರೀ. ಅಪ್ಪು ಊಟ ಮಾಡ್ತೀಚಾರ? ಅಮ್ಮ ಏ ಬಂಗಾರಿ ಇಲ್ಲಿ ನೋಡಿಲಿ. ಸೇಬುಕಾಯಿ ತಿನ್ನತ್ತೀರಿ ನೀವು ಅನ್ಕೊಂಡೆ? ತಿನ್ರಿ ಮತ್ತೆ ತಿನ್ರಿ. ಬರ್ರಿ ಊಟ ಮಣ್ಣು. ಮೆಂತ್ಯ ಪಲ್ಯ ನೋಡ್ರಿ. ಈ ಬೆಟ್ರೂಟ್ ರೀ. ನಾವು ಪಲ್ಯ ಇಲ್ಲಿ ಏನು ಮಾಡಿ ಚೆನ್ನಾಗಿಲ್ಲ, ಹಿಂಗೆ ಹಸಿವನ್ನು ಹೆರ್ಸ್ಕೊತಿರ್ತೀವಿ ನೋಡ್ರಿ. ಆಮ್ಯಾಗ ಇದು ಹೀರಿಕಾಯಿ ಪಲ್ಯ ರೀ. ಇದು ಹೆಸರು ಕಾಳು ಸಬ್ಬಸಿಗೆ ಕೂಡಿಸಿ ಮಾಡಿದ್ದೀನಿ ರೀ. ಅದು ಹಸಿಮೆಣ್ಸಿಕಾಯ್ದು ಶೇಂಗಾ, ನೀನು ಹುರಿದ ಶೇಂಗಾ ರೊಟ್ಟಿ, ಗೊಂಜಾಳ ರೊಟ್ಟಿ, ಜೋಳದ ರೊಟ್ಟಿ ನೋಡ್ರಿ. ನೋಡ್ರಿ ಇದು ಮಜ್ಜಿಗೆ ಸಾರು, ಆಮ್ಯಾಗ ತೊಗರಿಬೇಳೆ ಅನ್ನ ನೋಡ್ರಿ. ಮಜ್ಜಿಗೆ ಸಾರು ತೊಗರಿಬೇಳೆ ಅನ್ನ ಊಟ ಮಾಡತ್ತ ನೋಡ್ರಿ. ನಾ ಈಗ ರೊಟ್ಟಿ ಅನ್ಕೊತಿಂದನ್ರಿ. ಈಗ ಚಾರೋ ಬೇಕು ಎಲ್ಲಿದು ಕಳ್ವ ಹಿಡ್ಕೊಂಬಂದಾಳ, ಎಲ್ಲಿ ಹಿಡ್ಕೊಂಬಂದಾಳ ನೋಡ್ರಿ. ನಾ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ನೋಡ್ರಿ ನಮ್ಮ ಚಾರೋ ಕುಂಕುಮ ಹಚ್ಕೊಂಡು ಹೆಂಗೆ ಕಾಣತ್ತಾಳ್ರಿ. ಜುಟ್ಟ ಒಂದೆರಡು ಕಟ್ಕೊಂಡಾಳ, ಹೆಣ್ಣಾಗ್ತಾಳೆ ಹಂಗೆ ನೋಡ್ರಿ ಮಗ. ಹಾಯ್ ಮೇಡಮ್ಮ, ಹಾಯ್ ಮಾಡು, ಹಾಯ್ ಮಾಡು. ಇದನ್ನು ಹಾಯ್ ಮಾಡಂದ್ರೆ ಏನು ಬಡದಾರ ತೆಗೊಡಕೈತಿ ಅಪ್ಪ. ಈಗ ಟೈಮ್ 7:30 ಆಗೈತೆ ನೋಡ್ರಿ. ಇನ್ನು ಅಡುಗೆ ಕೈ ನೋಡ್ರಿ. ಸಂಜೆದ ಏನು ಮಾಡ್ಬೇಕ್ರಿ ಅಲ್ಲ ಅಡುಗೆ. ಗೈನ್ ಕತನ ನಾನು ಸುಮ್ಮ ಕೂತ್ಬಿಟ್ಟಿನಿ ರೀ. ಇವತ್ತು ಬರೀ ನಿದ್ದೆನ ಮಾಡೋದಾಗೈತೆ ರೀ. ಮಧ್ಯಾಹ್ನ 1 ಗಂಟೆಗೆ ಮನ್ಕೊಂಡಾಗ 4 ಗಂಟೆಗೆ ಎದ್ದೇನ್ರಿ ನಾನು. ಹೆಸ್ರಾಗಿಲ್ಲ ನೋಡ್ರಿ. ಯಾಕೋ ಭಾಳ ನಿದ್ದೆ ತೊಗೊಂಬಿಟ್ಟೈತಿ. ನಿದ್ದೆ ಮಾಡಿ ಎದ್ದಾಳ್ಕೊಂದು ಮಬ್ಬು ಹಿಡಿದ್ಬಿಟ್ಟೈತಿ ನೋಡ್ರಿ. ಕಣ್ಣು ತೆರೆದಲ್ಲಿ ಸರಿಯಾಗಿ ಮಬ್ಬು ಹಿಡಿದು ಕೆಲಸನೂ ಮಾಡಿಲ್ರಿ. ನಾ 4 ಗಂಟೆಗೆ ಎದ್ದು ಊಟ ಸದ ಮಾಡಿಲ್ರಿ. ಸುಮ್ಮ ಮಬ್ಬು ಹಿಡ್ಕೊಂಡು ಸುಮ್ಮ ಕೂತ್ಬಿಟ್ಟಾನಿ. ಚಾರನ್ನ ಕರ್ಕೊಂಡೆ. ಹೆಚ್ಚಾಗಿ ಚಾರನ್ನ ನಾ ಕರ್ಕೊಂಡಿಲ್ರಿ, ನಮ್ಮ ತಮ್ಮನ ಕರ್ಕೊಂಡು ತಿರುಗಾಡತ್ತಾನು. ಇದು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಚಾರನು ಊಟ ಮಾಡಿಲ್ರಿ. ಇವತ್ತು ಸಂಚಾನ ಬೇರೆ ಅದನ್ನ ಇದನ್ನ ಬೇರೆ ತಿರುಗಾಡ್ರಿ. ಊಟನ ಮಾಡಿಲ್ಲಕ್ಕಿ. ಇನ್ನು ಸ್ವಲ್ಪ ಸಜ್ಕ ಮಾಡಿ ಉಣಿಸ್ತೇನೆ ರೀ. ಬಿಳಿ ರೌದು ಸಣ್ಣ ರೌದ ಬೆಲ್ಲ ಹಾಕಿ ಸಜ್ಕ ಮಾಡ್ತಾನೆ ರೀ. ಮಾಡಿ ತಿನ್ನಿಸ್ತೇನೆ ರೀ. ನೋಡ್ರಿ ಮಾಡನೇ ಈಗ ಹೇಳ್ಗಿಡ ನೀನು ಹೇಳಿ ಹೇಳ್ತೀನಿ ನೋಡ್ರಿ. ಗಾದಿ ತೆಗೆದು ಹೋಗೋದೇನ್ರಿ ನಮ್ಮ ಹೊರಗೆ. ಅದ್ರ ಒಂದ್ಸರಿ ನೀರು ಸುರಿದಾಡ್ರಿ ನಮ್ಮ ಚಾರು. ನಾಳೆ ಒಂದ್ಸರಿ ಬಿಸಿಲಿಗೆ ಹಾಕ್ಬೇಕಂದ ತೆಗೆದು ಹೋಗೋದೇ ನೋಡ್ರಿ ನಾನು. ನೋಡ್ರಿ ಅವ್ನು ಬಾಜು ಹಾಕೊಂಡಿರ್ತೈತಾವ ನೋಡ್ರಿ. ಸೀದಾ ಕುಂದ್ರಿ ನೀಚೆ ಬಾಜು ನೋಡ್ರಿ ಹೆಂಗೆ ನೋಡ್ತಾರ ಮೊಬೈಲನ್ನ. ಎಷ್ಟು ಹಠ ಅದಾಳ ಅಷ್ಟು ಶೈನನ್ ಅದಾಳ್ರಿ. ಈಗೀಗ ಯಾಕೋ ಒಂಚೂರು ಹಠ ಮಾಡತ್ತ ಇರ್ತೀವಿ. ಬೆಳಗ್ಗೆ ಬರೋಂಗ ನೋಡ್ರಿ ಮಂಡ್ ಹಠ ಮಾಡ್ತಿದ್ರಿ ಏನ್ರಿ ಬೇಕತ್ತ. ದೇವ್ರ ಮುಂದೆ ದೀಪ ಅದು ಹಚ್ಚೇನ್ರಿ ನಾ. ಈಗ ಇನ್ನು ಅಡುಗೆ ಅಟ್ ಮಾಡ್ಬೇಕು ನೋಡ್ರಿ. ನಮ್ಮ ಚಾರಮ್ಮ ಅಯ್ಯೋ ನೀರು ಚೆಲ್ಲಾಳಿ. ಏನೊಂದು ಅರ್ಬಿ ತೊಂಬರೋಗು ನೀರು ಚೆಲ್ಲಾಳಿ ಚಾರು. ಹೋಗಮ್ಮ ನೀನು ನೋಡಿ ತಿರ್ಗಾಡಿ ಬರೋ ಮಮ್ಮನ ಕೂಡ ಹೋಗಿ. ಮಮ್ಮ ತಿನ್ನಿಸ್ತು ನಿಂಗೆ ಮಮ್ಮ ಬೇಕಲ್ಲ. ಹಾಯ್ ಮಾಡ ಅಪ್ಪು, ಹಾಯ್ ಮಾಡ. ಯವ್ವ ಬೇಡ, ಅದ್ರ ಕುಂಕುಮ ಇದು ಭಾಳ ಐತಿ ಎಲ್ಲ ಬೇಡ ನೋಡ್ರಿ. ಇದು ಮೇನಿನ ಪಾಟ. ಇವರು ಈಗ ಒಂದು ತಿಂಗಳಾಗಕ್ಕೆ ಬತ್ರಿ ಅಂತ ತೊಗೊಂಬಂದ. 2 ಇದ್ದವ್ರು ಇದ್ರೊಳಗೆ ಮೇನ. ಇದ್ರೊಳಗೆ ಕಾಣಿಸ್ತಾವೆ ಬಂತು. ಹಾಂ ಕಾಣಿಸ್ತೈತೆ ನೋಡ್ರಿ ಇಲ್ಲಿ. ಸಾಯಿ ತೋರಿಸ್ತೀನಿ ಗಪ್ರಿ. ನಿಮ್ಗೆ ಕಾಣಿಸ್ತೈತೆ ರೀ ಪಕ್ಕ. ಹಾಂ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಮೀನು. 2 ದೂರವ. ಇನ್ನೊಂದು ಕಲರ್ದಿತ್ತು, ಇದು ವೈಟ್ ಐತ್ರಿ. ಇದು ಇನ್ನೊಂದು ಕಲರ್ ಮೀನಿತ್ತು. ಆದ್ರೆ ಸತ್ರಿ ಅದು ಯಾಕೋ ಪಾಪ. ಅದಕ್ಕೆ ಮಣ್ಣು ಊರಿಗೆ ಹೋದಾಗ ಹೊಟ್ಟಿಗೆ ಒಂದು ಹಾಕ್ಲಿಲ್ಲ ರೀ. ಅದಕ್ಕೆ ಹೋಗೋ ದಿವ್ಸನೂ ಹಾಕಿದ್ದಿಲ್ಲ ರೀ ನಾನು. ಹೊಳ್ಳಿ ಒಂದು ಸಲ ನಿಂತ್ನಿ, ಹಿಂಗಾಗಿ ಹಾಕ್ಲಾರ್ಕೆ ಸಾಯ್ತೋ ಏನೋ ಅದಕ್ಕೆ ಸಾಯ್ತೋ ಏನೋ ಒಂದು ಸತ್ತು ಹೋತು. ಈಗ ಒಂದು ಐತೆ ನೋಡ್ರಿ ಅದ್ರೊಳಗೆ. ಅದು ಏನು ಎಷ್ಟು ದಿವ್ಸ ಬದುಕ್ತೈತಿ ಏನೋ ಗೊತ್ತಿಲ್ಲ ರೀ. ಏನು ಫಿಲ್ಟ್ರ್ ನೀರು ಹಾಕ್ಬೇಕತ್ರಿ. ನೀರು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅದು ನೀರು ತೆಗೆದು ಹಾಕ್ಬೇಕತ್ರಿ. ಅದಕ್ಕೆ ಹಾಕಿರ್ತೀವಿ ನೀರು ತೆಗೆದು ಹಾಕಿರ್ತೀವಿ. ಹೊಟ್ಟಿಗೂ ಹಾಕಿರ್ತೀವಿ. ಕರೆ ಯಾಕೆ ಒಂದು ಸಾಯ್ತು. ಅವೇನು ಭಾಳ ದಿವ್ಸ ತಾಳಂಗಿಲ್ಲ ಅನಿಸ್ತೈತೆ ರೀ. ಅದ್ರ ಹೊಟ್ಟಿಗೂ ಕೊಟ್ಟಾರಿ, ಒಂದು ವರ್ಷದ್ದು ಒಮ್ಮೆ ಕೊಟ್ಟಾರಿ ಅವ್ನ ಹೊಟ್ಟಿಗೆ. ಏನೋ ಅಷ್ಟೇ ಸಾಸ್ಮಿ ಕಾಳು ಸಣ್ಣ ಕಾಳದವ್ರು ಅವನ್ನ 4 ಕಾಳು ಹಾಕ್ಬೇಕತ್ರಿ ಒಂದು ದಿವ್ಸಿಗೆ. ಹಾಕ್ತೀವಿ ನಾವೆಲ್ಲ.
ಏನು ಡೌಟ್ ರೀ, ಇದು ಅಷ್ಟು ಹುರುಪಿಲ್ಲ ನೋಡ್ರಿ. ಯಾಕೋ ಒಂಥರ ಆಗೈತೆ ರೀ ಯಾಕೋ ಒಂಥರ ಮೊಬ್ಬಿಳು ಕುಂದ್ರತೈತ್ರಿ. ಇದು ಏನು ತಾಗೈತ್ರಿ ಡೌಟ್ರಿ ಇದು ನೋಡ್ರಿ. ಹೆಂಗೆ ಸುಮ್ಮನೆ ಕುಂದ್ರತೈತಿ, ಓಡಾಡ್ತೈತ್ರಿ ಒಮ್ಮೆ ಒಮ್ಮೊಮ್ಮೆ ಸುಮ್ಮನೆ ಕುಂದ್ರತೈತಿ. ಯಾಕೋ ಏನು ಮಾಡ್ತೈತೆ ಆಮೇಲೆ ಇದು ಪಾಟ್ ಎಲ್ಲ ಚಂದ ಇತ್ತು ರೀ. ಮೀನು ಉಳಿಯಂಗೆಲ್ಲ ಅನಿಸ್ತದ್ರಿ ಅದ್ರೊಳಗೆ. ಭಾಳ ಮಟ್ಟಿಗೆ ಕಲರ್ ಹಳ್ಳಾಗ ಹಾಕ್ಯಾರ ನೋಡ್ರಿ. ಒಳಗೆ ಒಂದು ಗಿಡ ಹಚ್ಚಾರು, ಮಸ್ತ್ ಐತಿ ಪಾಟ್ ಚಂದ ಐತಿ. ಇನ್ನೇನು ಏನು ಉಳಿತಾವೆ ಏನು ಮಾಡ್ತಾವೆ ಗೊತ್ತಿಲ್ಲ ರೀ. ಒಂದಂಕ ಹೋತ್ರಿ. ಈಗ ಇದೊಂದು ಐತನ ನೋಡೋಣ್ರಿ ಏನು ಮಾಡ್ತಿರ್ತ. ನಮ್ಮ ಚಾರುಗೆ ಆಟ ಆಡಕತ್ತ ತಂದಾರ ನಮ್ಮ ಮನೆಯವರು. ಮಸ್ತ್ ಆಡತ್ತಾಡ್ರಿ. ಅದೆಲ್ಲ ಹಾಕಿ ದಿನದಾಗ ಒಂದು ಟೈಮರ್ ಹಾಕಿ ಮುಂದೆ ಇಡಬೇಕ್ರಿ. ಅದನ್ನು ತೆಗೆದು ನಾವು ಅದನ್ನು ನೋಡಿ ಅದ್ರ ಕೂಡ ಹಿಂಗೆ ಒಂಥರ ಹಿಂಗೆ ಕೈ ಹಾಕಿದಂಗೆ ಮಾಡೋದು. ಅದು ಮಾಡ್ತಾಡ್ರಿ, ಮುಟ್ಟಂಗಿಲ್ಲ. ಮ್ಯಾಗದು ನೋಡಿ ಖುಷಿ ಪಡ್ತಿರ್ತಾಳ್ರಿ ಆಕೆ ಸಂಬಂಧ ತಂದಾರು. ಆಕೆಲ್ಲ ಖುಷಿ ಪಡ್ತಾಳ್ರಿ ಅದನ್ನು ನೋಡಿ. ಆದರೆ ಇನ್ನೇನು ಭಾಳ ಬದುಕ್ತಾಳೆ ಆಮೇಲೆ ತಂದು ಅನ್ಕೊಂಡ್ರಿ. ಏನು ಮಾಡ್ತೈತೆ ಏನೋ ಗೊತ್ತಿಲ್ಲ ರೀ. ನೋಡೋಣ್ರಿ ಏನು ಮಾಡ್ತೀವಿ ಅಂತ.